ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಅಪ್ಲಿಕೇಶನ್ನಲ್ಲಿ ನೀವು ಅರ್ನಿಂಗನ್ನು ಮಾಡ್ಬೋದು. ಹಾಗೆಯೇ ಈ ಅಪ್ಲಿಕೇಶನ್ ಮೂಲಕನೇ ನೀವು ಪೇಮೆಂಟನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಈ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್, ಹೆಸರು ಹಾಗೆ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗಿಲ್ಲಿ ₹599 ಅಮೌಂಟ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬೋನಸ್ ವ್ಯಾಲೆಟಲ್ಲಿ ನೋಡ್ತಾ ಇದ್ದೀರಾ, ₹599 ಇದೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣವೇ ನಿಮಗೆ ಈ ಬೋನಸ್ ಸಿಗುತ್ತೆ. ಸೊ ನಾ ಹೇಳೋ ರೀತಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಮಾತ್ರ ಈ ಒಂದು ₹599 ಬೋನಸ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ಇವತ್ತು ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಪೇಮೆಂಟನ್ನು ಕೂಡ ಮಾಡ್ಬೋದು. ಹೇಗೆ ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಡೈರೆಕ್ಟಾಗಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಆದಮೇಲೆ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಅಂತ ಇರುತ್ತೆ, ಇಲ್ಲಿ ರಿಜಿಸ್ಟರ್ ನೌ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಫ್ರೀಯಾಗಿ $599 ಕ್ಯಾಶ್ ಪಡಿಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸ್ಪಾನ್ಸರ್ ಡೀಟೇಲ್ಸ್ ಅಂತ. ಈ ಒಂದು ಸ್ಪಾನ್ಸರ್ ಡೀಟೇಲ್ಸನ್ನು ಮೊದಲಿಗೆ ನೀವು ಫಿಲ್ ಮಾಡಿ. ನಿಮಗೆ ಫ್ರೀಯಾಗಿ $599 ಕ್ಯಾಶ್ ಬೋನಸ್ ಬರುತ್ತೆ. ಈ ಒಂದು ಸ್ಪಾನ್ಸರ್ ಐಡಿಯನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಜೊತೆನೆ ಈ ಒಂದು ಸ್ಪಾನ್ಸರ್ ಐಡಿನ ಕೊಟ್ಟಿರ್ತೇನೆ. ಆ ಒಂದು ಐಡಿನ ನೀವು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಹಾಗೆಯೇ ಈಗ ಡಿಸ್ಪ್ಲೇ ಮೇಲೂ ಕೂಡ ಈ ಒಂದು ಸ್ಪಾನ್ಸರ್ ಐಡಿನ ತೋರಿಸ್ತಾ ಇದೆ. ಈ ಒಂದು ಐಡಿನ ನೀವು ಕರೆಕ್ಟಾಗಿ ಫಿಲ್ ಮಾಡಿ. ಸೊ ನಾನೀಗ ಸ್ಪಾನ್ಸರ್ ಐಡಿನ ಫಿಲ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಹಾಗೆ ಕೆಳಗಡೆಯಲ್ಲಿ ನನ್ನ ಹೆಸರು ಕೂಡ ಬಂದಿದೆ. ನೀವು ಕೂಡ ಈ ಒಂದು ಸ್ಪಾನ್ಸರ್ ಐಡಿನ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಫ್ರೀಯಾಗಿ $599 ಕ್ಯಾಶ್ ಬೋನಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಪ್ರತಿಯೊಬ್ಬರು ಕೂಡ ಈ ಒಂದು ಕೋಡನ್ನು, ಈ ಒಂದು ಸ್ಪಾನ್ಸರ್ ಐಡಿನ ಫಿಲ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಮೇಲ್ಗಡೆ ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ನಿಮ್ಮೊಂದು ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಮೇಲ್ ಐಡಿನ ಎಂಟರ್ ಮಾಡಿ. ಇಮೇಲ್ ಐಡಿ ಎಂಟರ್ ಆದಮೇಲೆ ನೀವು ಇಲ್ಲಿ ನಿಮ್ಮೊಂದು ನೇಮ್, ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್, ಹಾಗೆಯೇ ಪಾಸ್ವರ್ಡ್, ಹಾಗೆ ಇಲ್ಲಿ 4 ಅಂಕಿಯ ಟಿ ಪಿನ್ ಅಂತ ಇರುತ್ತೆ. ನೀವು 4 ಅಂಕಿಯ ಟಿ ಪಿನನ್ನು ಸೆಟ್ ಮಾಡಿ. ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಆದ ನಂತರ ಸ್ನೇಹಿತರೆ ಇಲ್ಲಿ ಐ ಅಗ್ರಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸನ್ನು ಫಿಲ್ ಮಾಡಿ. ಫಿಲ್ ಆದ ನಂತರ ಇಲ್ಲಿ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆದ ನಂತರ ನಿಮ್ಮೊಂದು ಅಕೌಂಟ್ ಡೈರೆಕ್ಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಂಟರ್ ಮಾಡಿರುವಂಥ ಪ್ರತಿಯೊಂದು ಡೀಟೇಲ್ಸನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ಬ್ಯಾಕ್ ಟು ಲಾಗಿನ್ ಅಂತ ಇರುತ್ತೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಪುನಃ ನೀವು ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಗೆಯೇ ಪಾಸ್ವರ್ಡನ್ನು ಎಂಟರ್ ಮಾಡಿ. ಈಗಾಗಲೇ ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ ಹಾಗೆಯೇ ಪಾಸ್ವರ್ಡನ್ನು ಎಂಟರ್ ಮಾಡಿ. ಎಂಟರ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದೀಗ ನಾನೊಂದು ಅಕೌಂಟ್ ಕ್ರಿಯೇಟ್ ಆಗಿದೆ. ಆನಂತರ ಇಲ್ಲಿ ನನಗೆ $599 ಕ್ಯಾಶ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಬೋನಸ್ ವ್ಯಾಲೆಟಲ್ಲಿ $599 ಅಮೌಂಟ್ ಬಂದಿದೆ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ರೀಚಾರ್ಜನ್ನು ಮಾಡ್ಬೋದು, ಬಿಲ್ ಪೇಮೆಂಟನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಮೊಬೈಲ್ಗೆ ರೀಚಾರ್ಜನ್ನು ಮಾಡ್ಕೋಬೋದು. ಹಾಗೆಯೇ ನಿಮ್ಮೊಂದು DTH ರೀಚಾರ್ಜು, ಫಾಸ್ಟ್ಯಾಗ್, ಹಾಗೆ ಗ್ಯಾಸ್ ಸಿಲಿಂಡರ್, ವಾಟರ್ ಬಿಲ್, ಪ್ರತಿಯೊಂದು ಬಿಲ್ಲನ್ನು ನೀವು ಈ ಒಂದು ಅಪ್ಲಿಕೇಶನಲ್ಲಿ ಪೇ ಮಾಡ್ಬೋದು. ಯಾವ ರೀತಿ ಅಂದರೆ ಸ್ನೇಹಿತರೆ ಇಲ್ಲಿ ಆ್ಯಡ್ ಫಂಡ್ ಅಂತ ಇದೆ, ಒಂದು ಆಪ್ಷನ್ ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಾನೀಗ ಎಕ್ಸಾಂಪಲಿಗೆ 500 ಅಮೌಂಟನ್ನು ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಪುನಃ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸನ್ನು ಫಿಲ್ ಮಾಡಿ. ಫಿಲ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇದು ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ ನೀವು ಇಲ್ಲಿ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ ಸ್ಕ್ಯಾನ್ QR ಕೋಡ್ ಮೂಲಕ ಈ ಒಂದು 500 ಪೇಮೆಂಟನ್ನು ಮಾಡ್ಕೋಬೇಕು. ಇಲ್ಲಿ UPI ಸೆಲೆಕ್ಟ್ ಮಾಡಿದರೆ ಸ್ನೇಹಿತರೆ ನಿಮ್ಮೊಂದು UPI ID, ನೇಮು ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಅದು ಡೈರೆಕ್ಟಾಗಿ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಅಪ್ಲಿಕೇಶನ್ಗೆ ಹೋಗುತ್ತೆ. ಆನಂತರ ನೀವಲ್ಲಿ ನಿಮ್ಮೊಂದು ಪಿನ್ನನ್ನು ಹಾಕಿ ಒಂದು ಪೇಮೆಂಟನ್ನು ಮಾಡ್ಕೋಬೋದು. ನೀವು ಫಂಡ್ ಆ್ಯಡ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ಫಂಡ್ ವ್ಯಾಲೆಟ್ ಅಂತ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಫಂಡ್ ವ್ಯಾಲೆಟಲ್ಲಿ $500 ಅಂತ ಬರುತ್ತೆ. ಒಂದು ವೇಳೆ $1,000 ಹಾಕಿದರೆ ಇಲ್ಲಿ $1,000 ಅಂತ ಬರುತ್ತೆ. ಆನಂತರ ಆ ಒಂದು ಫಂಡಲ್ಲಿ ನೀವು ರೀಚಾರ್ಜನ್ನು ಮಾಡ್ಕೋಬೋದು, ಬಿಲ್ ಪೇಮೆಂಟನ್ನು ಮಾಡ್ಬೋದು. ಹಾಗೆ ನಿಮ್ಮ ಬ್ಯಾಂಕಿಂಗ್, ಫೈನಾನ್ಸ್ ಸರ್ವಿಸ್ ಕೂಡ ಇಲ್ಲಿ ಇರುತ್ತೆ ನಿಮಗೆ. ಹಾಗೆ ಸ್ನೇಹಿತರೆ ಇಲ್ಲಿ ಟಿಕೆಟನ್ನು ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಟ್ರಾವೆಲ್ ಆ್ಯಂಡ್ ಬುಕ್ಕಿಂಗ್ ಅಂತ ಇದೆ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಹಾಗೆಯೇ ಇ ಬುಕ್ ಲೈಬ್ರರಿ ಅಂತ ಇದೆ. ಹೀಗೆ ಹಲವಾರು ರೀತಿಯಲ್ಲಿ ಆಪ್ಷನ್ ಇದೆ. ಪ್ರತಿಯೊಂದನ್ನು ಕೂಡ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಯೂಸನ್ನು ಮಾಡ್ಬೋದು, ಡೈರೆಕ್ಟಾಗಿ ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಬೋನಸ್ ವ್ಯಾಲೆಟಲ್ಲಿರುವಂಥ ಅಮೌಂಟನ್ನು ಯಾವ ರೀತಿ ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಫ್ರೀಯಾಗಿ ಅರ್ನಿಂಗ್ ಕೂಡ ಮಾಡ್ಕೋಬೋದು.
ಆ ಒಂದು ಫ್ರೀ ಅರ್ನಿಂಗ್ ಮೆಥಡ್ ಯಾವುದಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಾವು ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಪೂರ್ತಿಯಾದಂಥ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.